ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ಪುರಾಣಗಳೆಲ್ಲದರಲ್ಲೂ ಭಾಗವತ ಉತ್ಕೃಷ್ಟವಾದುದು ಅಂತ ತಿಳಿದಿದ್ದೀವಿ. ಈ ಭಾಗವತದ ಶ್ರವಣದಿಂದ ಶ್ರೇಷ್ಠವಾದ ಫಲಗಳು ಸಿಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈ ಫಲಗಳೇನು ಅಂತ ಇವತ್ತು ನೋಡೋಣ. ಈ ಶ್ರೀಮದ್ ಭಾಗವತ ಶ್ರವಣಕ್ಕೆ ಅನೇಕ ಫಲಗಳಿವೆ. ಅದರಲ್ಲಿ ಒಂದು ಫಲವನ್ನ ಇವತ್ತು ನೋಡೋಣ. ಭಾಗವತ ಶ್ರವಣದಿಂದ ಜನ್ಮ ಲಾಭ ಆಗುತ್ತೆ ಅಂತ ಭಾಗವತ ಹೇಳುತ್ತೆ. ಜನ್ಮ ಲಾಭ ಅಂದ್ರೆ ಏನು ಅಂತ ಕೇಳ್ಬೋದು. ಜನ್ಮ ಲಾಭ ಅಂದ್ರೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಮಾನವ ಜನ್ಮ ದೊಡ್ಡದು. ಯಾಕೆ ಅಂದ್ರೆ 84 ಲಕ್ಷ ಯೋನಿಗಳನ್ನ ದಾಟ್ಕೊಂಡು ನಾವು ಇವಾಗ ಮಾನವ ಜನ್ಮದಲ್ಲಿ ಬಂದಿದ್ದೀವಿ. ಮಾನವ ಜನ್ಮದಲ್ಲಿ ಇದ್ದಿದ್ದಾಗ ಮಾತ್ರ ದೇವ್ರಿಗೆ ಇನ್ನೊಂದ್ ಸ್ವಲ್ಪ ಹತ್ರಕ್ಕೆ ಹೋಗಕ್ಕೆ ಸಾಧ್ಯ. ಈ ಜನ್ಮದಲ್ಲಿ ಕೊನೆ ಕ್ಷಣದಲ್ಲಿ ದೇವ್ರ ನೆನಪು, ದೇವ್ರ ನಾಮ ನಮ್ ಬಾಯಲ್ಲಿ ಬಂದ್ಬಿಟ್ರೆ ಅದೇ ಜನ್ಮ ಲಾಭ. ಶ್ರೀ ಬ್ರಹ್ಮಣ್ಯಾಚಾರ್ಯರು ಒಂದು ಪ್ರವಚನದಲ್ಲಿ ಹೇಳ್ತಾ ಇದ್ರು, ಏಕಾದಶಿ ಬರ್ಬೇಕು, ಇಡೀ ದಿನ ಉಪವಾಸ ಮಾಡ್ಬೇಕು, ಮಾರನೇ ದಿವಸ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ದೇವ್ರಿಗೆ ನಮಸ್ಕಾರ ಹಾಕಿ ತಲೆ ಬಗ್ಗಿಸ್ಬೇಕು, ಮತ್ತೆ ಏಳಲೇಬಾರ್ದು, ಹಾಗೆ ಪ್ರಾಣ ಹೊಟ್ಟೋಗ್ಬಿಡ್ಬೇಕು. ಅದು ಜನ್ಮ ಲಾಭ ಅಂದ್ರೆ ಅಂತ ಹೇಳ್ತಾ ಇದ್ರು. ಅದು ಕೇಳಿದ್ರೇನೆ ಎಂಥ ರೋಮಾಂಚನ ಆಗ್ಬಿಡತ್ತೆ. ಅಸಲು ಈ ತರ ಆಗತ್ತಾ, ಸಾಧ್ಯನಾ ಅನ್ಸ್ಬಿಡತ್ತೆ. ಆದ್ರೆ ಭಾಗವತವನ್ನು ಕೇಳಿದ್ದಾಗ ಅದು ಸಾಧ್ಯ ಅಂತ ಅನ್ಸತ್ತೆ. ಇದಕ್ಕೆ ನಾವು ಪರೀಕ್ಷಿತ್ ರಾಜರ ಕತೆ ಹೇಳ್ಕೊಬಹುದು. ಏನು ಅಂದ್ರೆ, ಪರೀಕ್ಷಿತ್ ರಾಜರು ಒಂದ್ಸತಿ ಬೇಟೆಗೆ ಹೋಗ್ತಾರೆ. ಅಲ್ಲಿ ಅವ್ರಿಗೆ ತುಂಬಾ ಬಾಯಾರಿಕೆ ಆಗತ್ತೆ. ಒಂದು ಮುನಿ ಆಶ್ರಮಕ್ಕೆ ಹೋಗ್ತಾರೆ. ಅಲ್ಲಿ ಮುನಿಗಳು ಧ್ಯಾನದಲ್ಲಿರ್ತಾರೆ. ರಾಜರು ನೀರ್ ಕೇಳ್ತಾರೆ. ಅವ್ರಿಗೆ ಮುನಿಗಳಿಗೆ ಕೇನ್ಸಲ್ಲ. ಈ ರಾಜಕ್ಕೆ ಕೋಪ ಬಂದ್ಬಿಡತ್ತೆ. ಬಂದ್ ಅಲ್ಲಿರೋ ಸತ್ತಿರೋ ಹಾವಿದ್ರೆ ಅದನ್ನ ಮುನಿಗಳ ಕುತ್ತಿಗೆಗೆ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಆಮೇಲಿಂದ ಆ ಮುನಿಗಳ ಮಗ ಬರ್ತಾರೆ. ನೋಡ್ಬಿಟ್ಟು ಅವ್ರಿಗೆ ತುಂಬಾ ಕೋಪ ಬರುತ್ತೆ. ಇಮಿಡಿಯೇಟ್ ಆಗಿ ರಾಜನ್ನ ಶಾಪ ಕೊಟ್ಬಿಡ್ತಾರೆ ರಾಜರಿಗೆ. ಯಾವ ರಾಜನಾದ್ರೆ ಈ ಹಾವು ನನ್ನ ತಂದೆ ಕೊರ್ಲಿಗೆ ಹಾಕಿದ್ದಾನೋ ಅವನು 7 ದಿವಸದಲ್ಲಿ ಹಾವು ಕಚ್ಚಿ ಸತ್ತೋಗ್ಬಿಡ್ಬೇಕು ಅಂತ ಶಾಪ ಹಾಕ್ಬಿಡ್ತಾರೆ. ಅಲ್ಲಿಗೆ ಅಷ್ಟೊತ್ತಿಗೆ ಮುನಿಗಳಿಗೂ ಧ್ಯಾನದಿಂದ ಹೊರಗೆ ಬರ್ತಾರೆ. ಈ ವಿಷಯ ತಿಳ್ಕೊಂಡ್ಬಿಟ್ಟು ಮಗನ ಮೇಲೆ ತುಂಬಾ ಬೇಜಾರು ಮಾಡ್ಕೊಂತಾರೆ. ಅವರು ನಮ್ಮ ದೇಶದ ರಾಜರು ಅಂದ್ರೆ ನಮ್ಗೆ ದೇವ್ರ ಸಮಾನ, ಇಂಥ ಚಿಕ್ಕ ತಪ್ಪುಗೆ ನೀನ್ ಇಂಥ ದೊಡ್ಡ ಶಿಕ್ಷೆ ಹಾಕ್ಬಿಟ್ಟಿಯಲ್ಲ ಅಂತ ಕೋಪ ಮಾಡ್ಕೊಂತಾರೆ. ಆದ್ರೂ ಅವಾಗ ಇನ್ನೇನು ಮಾಡಕ್ಕಾಗಲ್ಲ, ಶಾಪ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಮುನಿಗಳು ಅವ್ರ ಶಿಷ್ಯನ ಕಳಿಸ್ತಾರೆ ರಾಜರ ಹತ್ರಗೆ. ಈ ತರ ನಿಮ್ಗೆ ಶಾಪ ಬಂದಿದೆ, ಇನ್ 7 ದಿವಸ ನೀವಿರೋದು ಅಂತ. ಪರೀಕ್ಷಿತ್ ರಾಜರು ಮನೆಗೆ ಹೋದ್ಮೇಲೆ ಅವ್ರಿಗೂ ದಾರಿನಲ್ಲೇ ಗೊತ್ತಾಗತ್ತೆ, ಅಯ್ಯೋ ತಾನು ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ, ಅದರಿಂದ ಎಂಥ ದೊಡ್ಡ ಪಾಪ ಬರುತ್ತೆ ಅಂತ. ಮಾಡಿದ ತಪ್ಪುಗೆ ಇನ್ನೇನ್ ಸರಿ ಮಾಡ್ಕೊಳಕ್ ಆಗಲ್ಲ. ಅವರು ವಿಚಾರರಾಗಿ ಮನೆಯಲ್ಲಿರ್ತಾರೆ. ಈ ಮುನಿ ಶಿಷ್ಯರು ಬಂದು ಹೇಳ್ತಾರೆ. ಅವಾಗ ಅವ್ರಿಗೊಂದ್ ಸ್ವಲ್ಪ ಸಮಾಧಾನ ಆಗತ್ತೆ. ಹೋಗ್ಲಿ, ತನ್ನ ತಪ್ಪುಗೆ ಶಿಕ್ಷೆ ಸಿಗ್ತಾ ಇದೆ, ಪರವಾಗಿಲ್ಲ ಅಂತ. ತಪ್ಪುಗೆ ಶಿಕ್ಷೆ ಸಿಗ್ತಾ ಇದೆ, ಪರವಾಗಿಲ್ಲ. ಅವ್ರಿಗೆ ಯೋಚನೆ ಆಗಿದ್ದೇನಂದ್ರೆ, ಈ ಮಾಡಿದ ಪಾಪ ಹೇಗ್ ಹೋಗೋದು? ಒಂದು ಬ್ರಾಹ್ಮಣ್ ಕೊರ್ಲಿಗೆ ಹಾವು ಹಾಕೋದಂದ್ರೆ ಎಂತ ದೊಡ್ಡ ಪಾಪ, ಇದು ಹೇಗ್ ಹೋಗತ್ತೆ ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ಮಗನ್ ಕರೆದು ಬಿಟ್ಟು ರಾಜ್ಯದೆಲ್ಲ ಪಟ್ಟಾಭಿಷೇಕ ಮಾಡಿಸ್ಬಿಟ್ಟು ತಾನು ಗಂಗಾ ನದಿ ತೀರಕ್ಕೆ ಬಂದು ಪ್ರಾಯೋಪವೇಶಕ್ಕೆ ಕೂತ್ಕೊಂತಾರೆ. ಋಷಿಗಳನ್ನೆಲ್ಲ ಕೇಳ್ತಾರೆ ತಾನೇನ್ ಮಾಡಿದ್ರೆ ಈ ಪಾಪ ಹೋಗತ್ತೆ ಅಂತ. ಸರಿಯಾಗಿ ಅಲ್ಲಿಗೆ ಶುಕಬ್ರಹ್ಮ ಬರ್ತಾರೆ. ಅವರಿಗೆ ಪರೀಕ್ಷಿತ್ ರಾಜರು ನಮಸ್ಕಾರ ಮಾಡಿ ಅವ್ರನ್ನು ಅದೇ ಪ್ರಶ್ನೆ ಕೇಳ್ತಾರೆ. ಈ ತರ ನಂಗೆ ಪಾಪ ಬಂದಿದೆ, ಈ ಪಾಪನ ನಾನ್ ಹ್ಯಾಕ್ ಕಳ್ಕೊಬೋದು? ಈ ತರ ಶಾಪನೂ ಬಂದಿದೆ, 7 ದಿವಸದಲ್ಲಿ ನನ್ ಪ್ರಾಣ ಹೋಗತ್ತೆ. ಅಷ್ಟ್ರೊಳಗಡೆ ನಾನು ಈ ಪಾಪನ ಕಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಶುಕಬ್ರಹ್ಮ ಅಂತಾರೆ, ಏನು ಯೋಚನೆ ಮಾಡ್ಬೇಡ, ನಾನ್ ನಿನ್ಗೆ ಶ್ರೀಮದ್ ಭಾಗವತವನ್ನು ಹೇಳ್ತೀನಿ, ನೀನ್ ಶ್ರವಣ ಮಾಡು, ಇದರಿಂದ ನಿನ್ ಪಾಪ ಹೋಗತ್ತೆ. ಇದನ್ ಕೇಳಿ ಪರೀಕ್ಷಿತ್ ರಾಜರಿಗೆ ತುಂಬಾ ಸಂತೋಷ ಆಗತ್ತೆ. ಭಾಗವತ ಕೇಳಕ್ಕೆ ಕೂತ್ಕೊಂತಾರೆ.
ಶುಕಬ್ರಹ್ಮನು 7 ದಿವಸ ಭಾಗವತವನ್ನು ಪರೀಕ್ಷಿತ್ ರಾಜರಿಗೆ, ಅಲ್ಲಿರೋ ಋಷಿಗಳಿಗೆ, ಮುನಿಗಳಿಗೆ ಎಲ್ಲಾರ್ಗೂ ಹೇಳ್ತಾರೆ. ಭಾಗವತ ಸಪ್ತಾಹ ಅಂತಾರೆ. 7 ದಿವಸ ಭಾಗವತವನ್ನು ಕೇಳಿದ್ಮೇಲೆ ಪರೀಕ್ಷಿತ್ ರಾಜರಿಗೆ ಮೃತ್ಯು ಭಯ, ಪಾಪ ಭಯ ಎಲ್ಲ ಹೋಗುತ್ತೆ. 7 ದಿವಸ ಆದ್ಮೇಲೆ ಶುಕ ಮುನಿಗಳಿಗೆ ಹೇಳ್ತಾರೆ ಪರೀಕ್ಷಿತ್ ರಾಜರು, ಸ್ವಾಮಿ ನಂಗೆ ಇವಾಗ ಮೃತ್ಯು ಭಯನೂ ಇಲ್ಲ, ಪಾಪ ಭಯನೂ ಇಲ್ಲ, ಯಾವ ಹಾವು ಯಾವಾಗ ಬೇಕಾದ್ರೂ ಬಂದು ಕಚ್ಚಬಹುದು, ನಾನು ಎಲ್ಲದಕ್ಕೂ ಸಿದ್ಧನಾಗಿದ್ದೀನಿ ಅಂತ ಹೇಳಿ ತಾನೇ ಆ ಮೃತ್ಯುವನ್ನು ಆಹ್ವಾನಿಸ್ತಾರೆ. ಅಂದ್ರೆ ಅಷ್ಟು ಸಮಾಧಾನ ಆಗತ್ತೆ ಪರೀಕ್ಷಿತ್ ರಾಜರಿಗೆ. ಹೀಗೆ 7 ದಿವಸ ಆದ್ಮೇಲೆ ಪರೀಕ್ಷಿತ್ ರಾಜರು ಮೋಕ್ಷವನ್ನೇ ಪಡೀತಾರೆ. ಇದರಿಂದ ನಮ್ಗಿವಾಗ ಏನ್ ಗೊತ್ತಾಯ್ತು? ಪಾಪ ಮಾಡಿದ್ರು ಕೂಡ ಭಯ ಇಲ್ಲ, ಭಾಗವತ ನಮ್ ಸಹಾಯಕ್ ಬರುತ್ತೆ, ದೇವ್ರ ನಾಮ ನಮ್ ಸಹಾಯಕ್ ಬರುತ್ತೆ, ಪಾಪಗಳನ್ನು ಕಳ್ಕೋಬಹುದು, ನಮಗೆ ಮೃತ್ಯು ಭಯ ಇರಲ್ಲ. ಯಾಕೆ ಅಂದ್ರೆ ನಾವು ದಿವಸ ಸ್ವಲ್ಪ ಹೊತ್ತು ಭಾಗವತ ಕೇಳ್ತಾ ಇರ್ತೀವಿ, ಒಂದೊಂದು ಕತೆ ಕೇಳ್ತಾ ಇರ್ತೀವಿ. ಕೇಳಿದ್ದಾಗ ಆ ಕತೆ ಅಷ್ಟೋ ಇಷ್ಟೋ ನಮ್ ಮೈಂಡ್ಗೆ ಹೋಗತ್ತೆ, ಆ ಮೈಂಡಲ್ಲಿ ಅದು ವರ್ಕ್ ಆಗ್ತಾ ಇರತ್ತೆ. ಅದು ನಮ್ಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಯಾವತ್ತೋ ಒಂದ್ ದಿವಸ ಮೃತ್ಯು ಬರಬೇಕು, ಬಂದಿದ್ದಾಗ ಕೂಡ ನಮ್ ಮೈಂಡ್ ಅಲ್ಲಿ ದೇವ್ರದ್ದು ನೆನಪಿರತ್ತೆ, ದೇವ್ರದ್ದು ಕತೆ ಇರತ್ತೆ, ದೇವ್ರದ್ದು ನಾಮ ಇರತ್ತೆ. ಇನ್ನ ಅದಕ್ಕನ್ನ ನಮ್ಗೇನ್ ಬೇಕು? ನಾವೇನು ಯಮದೂತರನ್ನು ನೋಡ್ಬೇಕಾಗಿಲ್ಲ, ಯಮಲೋಕಕ್ಕೂ ಹೋಗ್ಬೇಕಾಗಿಲ್ಲ. ನಮ್ಮ ನಾಲಿಗೆ ಮೇಲೆ ದೇವ್ರ ನಾಮ, ದೇವ್ರ ನೆನಪು ಇರೋವಾಗ ನಮ್ಮನ್ನ ವಿಷ್ಣು ದೂತರೇ ಬಂದು ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಇದಕ್ಕನ್ನ ದೊಡ್ಡ ಫಲ ಯಾವ ಪುರಾಣಕ್ಕಾದ್ರೂ ಹೇಗಿರಕ್ ಸಾಧ್ಯ? ಹಾಗಾಗಿ ಪುರಾಣಗಳಲ್ಲಿ ಉತ್ತಮ ಪುರಾಣ ಅಂದ್ರೆ ಭಾಗವತ ಪುರಾಣನೇ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಫಲದ ಬಗ್ಗೆ ನೋಡೋಣ. ಧನ್ಯವಾದಗಳು.